ನಮಸ್ಕಾರ. ನಮ್ಮದು ಋತುಗಳ ದೇಶ. ಪದೇ ಪದೇ ನಾನು ಜ್ಞಾಪಿಸ್ತಾ ಇರ್ತೀನಿ. ಬೇಸಿಗೆ ಕಾಲ, ಮಳೆಗಾಲ, ವಸಂತ ಕಾಲ ಇಂಥ ಋತುಗಳು ಇರ್ತವೆ. ಅದರೊಳಗೆ ಈಗ ಬೇಸಿಗೆಯಿಂದ ನೋಡಿ, ಯುಗಾದಿ ಹಬ್ಬ ಟೈಮ್ನಲ್ಲಿ ಉರು ಬೇಸಿಗೆ ಇತ್ತು. ಈಗ ಮಾನ್ಸೂನ್ ಶುರುವಾಗುತ್ತೆ, ಅಂದರೆ ಮಳೆಗಾಲ ಶುರುವಾಗುತ್ತೆ. ಇಂಥ ಸಮಯದಲ್ಲಿ ಮಕ್ಕಳಿಗೆ, ವೃದ್ಧರಿಗೆ ಏನಾದರೂ ಡಿಫ್ರೆಂಟ್ ಕಾಯಿಲೆಗಳು ಬರ್ತಾವ ಅಂತ. ಅದರೊಳಗಾಗಿ ಬೇಸಿಗೆಯಲ್ಲಿ ನೊಣಗಳಿಂದ ಸ್ಪ್ರೆಡ್ ಆಗೋಂಥ ಕಾಯಿಲೆಗಳ ಬಗ್ಗೆ ನಾನು ಮಾತಾಡಿದ್ದೀನಿ ಅರ್ಲಿಯರ್. ಬಟ್ ಯೂಶ್ವಲಿ ಆ ಥರ ಏನು ಮಳೆಯಲ್ಲಿ ನೆಂದು ಬಂದಾಗೆ ಮಕ್ಕಳಿಗೆ ನೆಗಡಿ ಕೆಮ್ಮು ಆಗ್ಬೋದು. ಅದಕ್ಕೋಸ್ಕರವಾಗಿ ಬೇಗ ಮಗುವಿನ ಮೈಯೆಲ್ಲ ಒರೆಸಿ, ತಲೆಯೆಲ್ಲ ಒರೆಸಿ, ಬಿಸಿ ಬಟ್ಟೆ, ಡ್ರೈ ಕ್ಲಾಸ್ ಹಾಕಿ ಅಂತ ಹೇಳ್ತೀವಿ. ಬಟ್ ಏನಂತ ಸ್ಪೆಸಿಫಿಕ್ಕಾಗಿ ಈ ಕಾಯಿಲೆಗಳು ಇದೇ ಟೈಮ್ನಾಗ ಬರ್ತವೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಯೂಶ್ವಲಿ ನೆಗಡಿ ಕೆಮ್ಮೆ ಆ್ಯಂಡ್ ಡಸ್ಟ್. ಈ ಮಳೆಗಾಲದಲ್ಲಿ ನೋಡಿ ಧೂಳಿರುತ್ತೆ, ಮಳೆ ಬಿದ್ದಾಗೆ ಭೂಮಿ ತಂಪಾಗುತ್ತೆ, ಅರ್ಧಂಬರ್ಧಂ ತಂಪಾಗುತ್ತೆ. ತುಂಬ ಜನ ಹೇಳ್ತಾರೆ ಮಳೆಯಲ್ಲಿ ಭೂಮಿ ಸರಿಯಾಗಿ ತಣ್ಣಗಾಗಲಿಲ್ಲ ಅಂದರೆ ಬೇರೆ ಬೇರೆ ಕಾಯಿಲೆಗಳು ಬರ್ತವೆ ಅಂತ. ಬಟ್ ನಮ್ಮ ವಿಜ್ಞಾನದ ಪ್ರಕಾರ ಕಾಯಿಲೆಗಳು ಅಂದರೆ ಎರಡು ರೀತಿ. ಒಂದು ಸಾಂಕ್ರಾಮಿಕ, ಇನ್ನೊಂದು ಸಾಂಕ್ರಾಮಿಕ ಅಲ್ಲದ ಕಾಯಿಲೆಗಳು. ಈ ಸಾಂಕ್ರಾಮಿಕ ಅಲ್ಲದ ಕಾಯಿಲೆಗಳು ಥೈರಾಯ್ಡ್ ಕಾಯಿಲೆ ಇರ್ಬೋದು, ಬಿ ಪಿ ಕಾಯಿಲೆ ಇರ್ಬೋದು. ಬಟ್ ಎಲ್ಲೋ ಒಂದು ಕಡೆ ಈಚೀಚೆಗೆ ಹಾರ್ಟ್ ಅಟ್ಯಾಕ್ಗಳು ಜಾಸ್ತಿ ಆಗ್ತವೆ. ಅದು ಕಾಲಕ್ಕೆ ತಕ್ಕಂತೆ ಆಗುತ್ತಾ ಹಂಗೇನೇ ಇಲ್ಲ. ಯೂಶ್ವಲಿ ಹೃದಯಾಘಾತ, ಮೊನ್ನೆ ತಾನೇ ಫಿಲಮ್ ಆಕ್ಟ್ರು ತೀರ್ಕೊಂಡಾಗೆ ಎಲ್ಲ ಕಡೆ ಇದು ಡಿಸ್ಕಷನ್ ಆಗ್ತಾಯಿತ್ತು. ಯಾಕೆ ಭಾರತ ದೇಶದಲ್ಲಿ ಯಂಗ್ ಪೀಪಲ್ ಸಾಯ್ತಾ ಇದ್ದಾರೆ ಅಂತ. ಅದಕ್ಕೆ ಒಂದು ಸ್ಪಷ್ಟ ಉದಾಹರಣೆ ಅಂದರೆ ಅಮೇರಿಕದಲ್ಲಿರುವ ಇಂಡಿಯನ್ಸು. ಸೊ ಜೆನೆಟಿಕಲಿ ಸ್ಟಡಿ ಮಾಡಿದ್ದಾರೆ. 1990 ಒಳಗೆ ಸ್ಟಡಿ ಆಗಿದೆ. ಇಂಡಿಯನ್ ಅಮೇರಿಕನ್ಸ್ ವೆಜಿಟೇರಿಯನ್ಸ್ ಇರ್ತಾರೆ, ಅವರು ಯಾವ ಕೆಟ್ಟ ಅಭ್ಯಾಸನೂ ಇರೋಲ್ಲ. ಆದರೂ ಕೂಡ ಅಮೇರಿಕನ್ಸ್ ಕಂಪೇರ್ ಮಾಡಿದರೆ ಅವರು ಬೇಗ ಹಾರ್ಟ್ ಅಟ್ಯಾಕ್ ಆಗುತ್ತೆ, ಬೇಗ ಸತ್ತೋಗ್ತಾರೆ. ಇದಕ್ಕೆ ಭಾಳ ಇಂಪಾರ್ಟೆಂಟ್ ಕಾರಣ ನಮ್ಮ ಜೀನ್ಸ್, ಏಷ್ಯನ್ ಜೀನ್ಸ್ ಅಂತೀವಿ ನಾವು. ಈ ಏಷ್ಯನ್ ಸಬ್ ಕಾಂಟಿನೆಂಟ್ ಪೀಪಲ್ಸ್ ಯಾರ್ಯಾರು ಅಮೇರಿಕಾದೊಳಗಿದಾರಲ್ಲ, ಇಂಡಿಯನ್ಸು, ಪಾಕಿಸ್ತಾನೀಸು, ಬಾಂಗ್ಲಾದೇಶೀಸು, ನೇಪಾಳೀಸು, ಶ್ರೀಲಂಕಾದ, ಇವರೆಲ್ಲರಿಗೂ ಕೂಡ ಜೆನೆಟಿಕಲಿ ನಾವು ಪ್ರೋನ್ ಫಾರ್ ಡಯಾಬಿಟಿಸ್ ಆ್ಯಂಡ್ ಹೈಪರ್ ಟೆನ್ಷನ್. ಆದ್ದರಿಂದ ಹೃದಯಾಘಾತ ಆಗೋದು ಜಾಸ್ತಿ. ನೋಡಿ, ನೀವು ಇಂಡಿಯನ್ಸ್ಗಿದ್ದಂಥ ಬೆಲ್ಲಿ, ಆ್ಯಪಲ್ ಬೆಲ್ಲಿ ಅಂತೀವಿ ನಾವು ಯೂಶ್ವಲಿ ಯುರೋಪಿಯನ್ಸು, ಅಮೇರಿಕನ್ಸ್ನಲ್ಲಿ ಇದನ್ನು ನಾವು ನೋಡೋದಿಲ್ಲ. ಅದಕ್ಕೆ ನಾನು ಭಾಳ ಸಾರಿ ರಿಸ್ಕ್ ಫ್ಯಾಕ್ಟ್ರಿಗೆ ಬಂದರೆ ಯಾರಿಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂದರೆ ಯಾರು ಬಿ ಪಿ ಜಾಸ್ತಿ ಇರುತ್ತೆ, ಯಾರು ವೆಯ್ಟ್ ಜಾಸ್ತಿ ಇರುತ್ತೆ. ಅದರೊಳಗಾಗಿ ಈ ಅಬ್ಡಾಮನ್, ಇನ್ನು ಈ ಡೊಳ್ಳು ಹೊಟ್ಟೆ ಅಂತಾರಲ್ಲ, ಆ ರೀತಿ ಇದ್ದಾಗೆ ನಾವು ಭಾಳ ಸರಳವಾಗಿ ಒಂದು ಸಂದೇಶ ಕೊಡ್ತೀವಿ ಜನಗಳಿಗೆ. ಲಾಂಗರ್ ದ ಬೆಲ್ಟ್, ಶಾರ್ಟರ್ ದ ಲೈಫ್. ನಿಮ್ಮ ಬೆಲ್ಟ್ ಉದ್ದ ಇದ್ದಷ್ಟು ನಿಮಗೆ ಹಾರ್ಟ್ ಅಟ್ಯಾಕ್ ಆಗೋದು ಜಾಸ್ತಿ ಅಂತ. ಆದ್ದರಿಂದ ಆದಷ್ಟೂ ಕೂಡ ಇಲ್ಲ. ಭಾಳ ಜನ ಹೇಳ್ತಾರೆ, ನೀವೇ ಹೇಳಿದ್ರಲ್ಲ ಡಾಕ್ಟ್ರೇ ನಮ್ಮ ಜೀನ್ಸ್ ಹಿಂಗೆ ಅಂತ. ಬಟ್ ಜೀನ್ಸು ದೇ ಲೋಡ್ ದ ಗನ್, ಬಟ್ ಟ್ರಿಗರ್ ಮಾಡೋದು ನಿಮ್ಮ ಲೈಫ್ ಸ್ಟೈಲ್. ಸೊ ನಿಮ್ಮ ಲೈಫ್ ಸ್ಟೈಲ್ ಚೇಂಜ್ ಮಾಡಿಕೊಂಡ್ರೆ ಹೃದಯಾಘಾತ ಆಗುವುದು ಕಡಿಮೆ. ಲೈಫ್ ಸ್ಟೈಲ್ ಅಂದರೆ ನೋಡಿ, ಸ್ಟ್ರೆಸ್ ಆ್ಯಂಡ್ ಸ್ಟ್ರೈನ್, ಬಿ ಪಿ ಅನ್ಕಂಟ್ರೋಲ್ಡ್ ಡಯಾಬಿಟಿಸ್, ಇವೆಲ್ಲವೂ ಕೂಡ ಹೃದಯಾಘಾತಕ್ಕೆ ಕಾರಣ. ಹೃದಯಾಘಾತ ಅಂದ ತಕ್ಷಣ ನಿಮಗೆ ಭಾಳ ಸರಳವಾಗಿ ಹೇಳಬೇಕು ಅಂದರೆ, ಏನು ಈ ಹೃದಯಾಘಾತ, ಹಾರ್ಟ್ ಅಟ್ಯಾಕ್ ಅಂದರೆ ಏನು? ನೋಡಿ, ನಮ್ಮ ಹೃದಯ ನಮ್ಮ ಮುಷ್ಟಿಯಷ್ಟಿರುತ್ತೆ. ನಮ್ಮ ಎದೆಯ ಎಡಭಾಗದಲ್ಲಿ, ಸೆಂಟ್ರಲ್ ಭಾಗದಲ್ಲಿ ನಮ್ಮ ಹೃದಯ ಇರುತ್ತೆ. ಹೃದಯಕ್ಕೆ ತನ್ನದೇ ಆದ ನ್ಯೂಟ್ರಿಷನ್ ಬೇಕು. ನೋಡಿ, ನಾವು ಬದುಕಬೇಕಾದ್ರೆ ನಮ್ಮ ಪ್ರತಿ ಸೆಲ್ಗೂ, ಪ್ರತಿ ಟಿಶ್ಯೂಗೂ, ಪ್ರತಿ ಆರ್ಗನ್ಗೂ, ಲಿವರ್ ಆಗಲಿ, ಕಿಡ್ನಿ ಆಗಲಿ, ಗಾಲ್ ಬ್ಲಾಡರ್ ಆಗಲಿ, ಪ್ರತಿಯೊಂದು ಬದುಕಬೇಕಾದ್ರೆ ತನ್ನದೇ ಆದ ಬ್ಲಡ್ ಸಪ್ಲೈ ಇರುತ್ತೆ. ಈ ಬ್ಲಡ್ ಸಪ್ಲೈ ಏನಾದರೂ ಕಟ್ ಆಫ್ ಆಗಿಬಿಟ್ರೆ ಆಗ ಆ ಭಾಗ ಸತ್ತೋಗುತ್ತೆ. ನನ್ನ ಫಿಂಗರ್ ತೋರಿಸ್ತಾ ಇದ್ದೀನಿ, ಪಿಂಕ್ ಕಲರ್ ಇದೆ. ಇದಕ್ಕೆ ನ್ಯೂಟ್ರಿಷನ್ ಬರ್ತಾ ಇದೆ. 2 ಡಿಜಿಟಲ್ ವೆಸಲ್ಲು, ಹೃದಯ ಪಂಪ್ ಹೊಡಿತಾ ಇರ್ತದೆ ಬ್ಲಡ್ಡನ್ನು. ಆ ಬ್ಲಡ್ಡು ಈ ಮುಖಾಂತರ ಕೊನೆ ಸೆಲ್ವರೆಗೂ ಬಂದು ವಾಪಸ್ ಹೋಗುತ್ತೆ. ನಾನೇನಾದರೂ ಈ 2 ರಕ್ತನಾಳಗಳನ್ನ ಒಂದು ರಬ್ಬರ್ ಬ್ಯಾಂಡ್ ಹಾಕಿ ಬ್ಲಾಕ್ ಮಾಡಿಬಿಟ್ಟೆ ಅಂದರೆ ಈ ನ್ಯೂಟ್ರಿಷನ್ ನಿಂತೋಗುತ್ತೆ, ಈ ಬೆರಳು ಸತ್ತೋಗುತ್ತೆ. ಅದನ್ನು ಗ್ಯಾಂಗ್ರೀನ್ ಅಂತೀವಿ ನಾವು, ಡೆತ್ ಆಫ್ ಎ ಟಿಶ್ಯೂ ಅಂತೀವಿ ನಾವು. ಇದು ನಾನು ಹೇಳಿದೆ 3 to 4 hours ತಗೊಳುತ್ತೆ ಅಂತ. ಅದೇ ರೀತಿ ನಮ್ಮ ಹೃದಯಕ್ಕೂ ಕರೋನರಿ ಬ್ಲಡ್ ವೆಸಲ್ ಅಂತ ಇರುತ್ತೆ. ಈ ಬ್ಲಡ್ ವೆಸಲ್ನ ಮುಖಾಂತರ
ಹೃದಯಕ್ಕೆ ಬೇಕಾದ ಆಕ್ಸಿಜನ್ ಆ್ಯಂಡ್ ಶುಗರ್ ಹೋಗ್ತಾ ಇರುತ್ತೆ, ಗ್ಲೂಕೋಸು. ಬೈ ಚಾನ್ಸ್ ಅದು ಬ್ಲಾಕ್ ಆದರೆ, ಯಾಕೆ ಬ್ಲಾಕ್ ಆಗುತ್ತೆ ಅಂದರೆ ಎರಡೇ ಕಾರಣ. ಅಥೆರೋಸ್ಕ್ಲಿರೋಟಿಕ್ ಚೇಂಜಸ್, ರಕ್ತನಾಳದ ಒಳಗಡೆ ಲೂಮೆನ್ನು ನ್ಯಾರೋ ಆಗ್ತಾ ಹೋಗುತ್ತೆ, ನಮ್ಮ ಕೊಲೆಸ್ಟ್ರಾಲ್ ಡಿಪಾಸಿಟ್ ಆಗುತ್ತೆ. ಅದೇ ಸಮಯದಲ್ಲಿ ಬೇರೆ ಎಲ್ಲಿಂದ ಆದರೂ ಒಂದು ಫಾರಿನ್ ಬಾಡಿ ಅಂದರೆ ಕ್ಲಾಟ್, ಇವಾಗ ನೋಡಿ ಏರೋಪ್ಲೇನ್ ಒಳಗೆ ಟ್ರಾವೆಲ್ ಮಾಡೋವಾಗೆ 12 ಅವರ್ಸು ಹಂಗೆ ಕೂತಿರಬೇಡಿ, ಎದ್ದೊಳಿ ಅಂತ ಹೇಳ್ತೀವಿ. ಯಾಕಂದರೆ ಕೂತೇ ಇದ್ದಾಗೆ ನಮ್ಮ ಕಾಲು ಊದ್ಕೊಳ್ಳುತ್ತೆ, ವೇನ್ಸ್ನೊಳಗೆ DVT ಅಂತೀವಿ, ಡೀಪ್ ವೇನ್ ಥ್ರಾಂಬೋಸಿಸ್ ಆಗುತ್ತೆ. ಆ ಥ್ರಾಂಬೋಸ್ ಏನಾದರೂ ಕಳಚಿಕೊಂಡ್ರೆ ಅದು ಸೀದಾ ಹಾರ್ಟ್ ಕಡೆ ಬಂದು ಹಾರ್ಟ್ ಒಳಗಡೆಯಿಂದ ಕರೋನರಿ ವೆಸಲ್ಗೇನಾದರೂ ಹೋಗಿ ಕೂತ್ಕೊಂತು ಅಂದರೆ ಅದು ಬ್ಲಾಕ್ ಆಗುತ್ತೆ. 5 ನಿಮಿಷದೊಳಗಾಗಿ ಅಷ್ಟಗಲ ಹಾರ್ಟ್ ಸತ್ತೋಗುತ್ತೆ. ಅದನ್ನು ನಾವು MI ಅಂತೀವಿ, ಮಯೋಕಾರ್ಡಿಯಲ್ ಇನ್ಫಾಕ್ಷನ್ ಅಂತೀವಿ. ನೋಡಿ, ಇದು ಸ್ಕೆಲೆಟಲ್ ಮಸಲ್. ಇದೇ ರೀತಿ ನಮ್ಮ ದೇಹದಲ್ಲಿ 565 ಸ್ಕೆಲೆಟಲ್ ಮಸಲ್ಗಳಿದ್ದಾವೆ. ಇವು ರಕ್ತ ಸಪ್ಲೈಯನ್ನು ಸ್ಟಾಪ್ ಮಾಡಿದರೆ ಬೇಗ ಸತ್ತೋಗಲ್ಲ. ಆದರೆ ಹೃದಯ ಇದೆಯಲ್ಲ, ಅದು ಇನ್ವಾಲಂಟ್ರಿ ಮಸಲ್, ಮಯೋಕಾರ್ಡಿಯಮ್ ಅಂತೀವಿ, ಒನ್ ಆಫ್ ದ ಮೋಸ್ಟ್ ಸೆನ್ಸಿಟಿವ್ ಮಸಲ್ ಅದು. ಸೊ ಅದಕ್ಕೇನಾದರೂ ನ್ಯೂಟ್ರಿಷನ್ನು ಇಲ್ಲ ಅಂದರೆ 5 ನಿಮಿಷಕ್ಕೆ ಸತ್ತೋಗುತ್ತೆ. ಅದಕ್ಕೆ ನಾವು ಭಾಳ ಸರಿ ಹೇಳ್ತೀವಿ, ಹಾರ್ಟ್ ಅಟ್ಯಾಕ್ ಆದ ಮನುಷ್ಯ ಉಳ್ಕೊಳ್ಳೋ ಪಾಸಿಬಿಲಿಟಿ ಇರುತ್ತೆ. ಹಾರ್ಟ್ ಅಟ್ಯಾಕ್ ಆದವರೆಲ್ಲ ತೀರ್ಕೊಳ್ಳಲ್ಲ. ಯಾವಾಗ ಹಾರ್ಟ್ ಅಟ್ಯಾಕ್ ಆದವ್ರು ತೀರ್ಕೊಳ್ತಾರೆ ಅಂದರೆ ಮ್ಯಾಸಿವ್ ಹಾರ್ಟ್ ಅಟ್ಯಾಕ್ ಅಂತೀವಿ ನಾವು. 2 ರಕ್ತನಾಳಗಳು ಒಂದೇ ಸಾರಿ ಬ್ಲಾಕ್ ಆದರೆ ಹೃದಯ MI ಆಗಿ ನಿಂತು ಹೋಗ್ಬಿಡುತ್ತೆ. ಅದನ್ನು ಕಾರ್ಡಿಯಾಕ್ ಅರೆಸ್ಟ್ ಅಂತೀವಿ ನಾವು. ಕಾರ್ಡಿಯಾಕ್ ಅರೆಸ್ಟ್ ಆಗಬೇಕಾದ್ರೆ ಮ್ಯಾಸಿವ್ ಹಾರ್ಟ್ ಅಟ್ಯಾಕ್ ಆಗಬೇಕು. ಸೊ ಹಾರ್ಟ್ ಅಟ್ಯಾಕ್ ಬಗ್ಗೆ ಮಾತನಾಡುವಾಗ ನಿಮಗೊಂದು ಸಂದೇಶ ಕೊಡ್ತೀನಿ. ದಯವಿಟ್ಟು ನಿಮಗೇನಾದರೂ ಹಾರ್ಟ್ ಅಟ್ಯಾಕ್ ಆದರೆ ಗಾಬರಿ ಆಗಬೇಡಿ, ಹೆದರ್ಕೋಬೇಡಿ, ನಿಯರೆಸ್ಟ್ ಹಾಸ್ಪಿಟ್ಲಿಗೆ ಹೋಗಿ ಅಂತ ಹೇಳ್ತೀವಿ. ಆದರೂ ಡಾಕ್ಟ್ರೇ, ಇವರು ಹಾಸ್ಪಿಟ್ಲಿಗೆ ಹೋಗೋ ಮಧ್ಯದಲ್ಲೇ ಸತ್ತೋಗ್ಬಿಟ್ರಲ್ಲ ಮೊನ್ನೆ ದಿಲೀಪ್ ರಾಜ್ ಅವರು, ಅದು ಮ್ಯಾಸಿವ್ ಹಾರ್ಟ್ ಅಟ್ಯಾಕ್ ಆದಾಗ ಹಂಗಾಗುತ್ತೆ. ನೀವು ದಯವಿಟ್ಟು ಮನೆಯಲ್ಲಿ ಹಾರ್ಟ್ ಅಟ್ಯಾಕ್ ಆದಾಗ ಗಾಬರಿ ಆಗಬೇಡಿ, ಆದಷ್ಟು ಬೇಗ ನೀವು ಹಾಸ್ಪಿಟ್ಲಿಗೆ ಹೋಗಿ. ಇದಕ್ಕೆ ಯಾಕೆ ಆದಷ್ಟು ಬೇಗ ಅಂದರೆ ಇದನ್ನು ಗೋಲ್ಡನ್ ಅವರ್ ಅಂತೀವಿ ನಾವು, ಗೋಲ್ಡನ್ ಟೈಮ್. ನೀವು ಹಾಸ್ಪಿಟ್ಲಿಗೆ ಹೋಗೋವರೆಗೂ ನಿಮಗೆ ಒಂದು ಇನ್ಸ್ಟ್ರಕ್ಷನ್, ನಿಮ್ಮ ಮನೆಯಲ್ಲಿ ಆಸ್ಪಿರಿನ್ ಮಾತ್ರೆ ಇದ್ದರೆ, ಎಕೋಸ್ಪ್ರಿನ್ ಮಾತ್ರೆ ಇದ್ದರೆ ನುಂಗಿ, ಅಥವಾ ಸಬ್ಲಿಂಗ್ವಲ್ ನಾಲಿಗೆ ಕೆಳಗೆ ಇಟ್ಕೊಳ್ಳೋಂಥ ಸಾರ್ಬಿಟ್ರೇಟ್ ಮಾತ್ರೆ ಇದೆ ಇಟ್ಕೊಳ್ಳಿ. ಆ್ಯಂಡ್ ಆದಷ್ಟು ನೀವು ಡ್ರೈವ್ ಮಾಡ್ಕೊಂಡು ಹಾಸ್ಪಿಟ್ಲಿಗೆ ಹೋಗಬೇಡಿ, ನಡ್ಕೊಂಡು ಹೋಗಬೇಡಿ. ಹಾಸ್ಪಿಟ್ಲ್ಗಳಿಗೂ ಕೂಡ ಹಾಸ್ಪಿಟ್ಲ್ ರೀಚ್ ಆದಮೇಲೆ ಬೆಡ್ವರೆಗೂ ನಡ್ಕೊಂಡು ಹೋಗಬೇಡಿ, ನೀವು ಒಂದು ವೀಲ್ ಚೇರ್ನಲ್ಲೇ ಹೋಗಬೇಕು. ಇವೆಲ್ಲ ಭಾಳ ಇಂಪಾರ್ಟೆಂಟು. ಸೊ ಈ ರೀತಿ ಸ್ವಲ್ಪ ಅದರೊಳಗೆ ಈಚೀಚೆಗೆ ಈ ಸೀಸನ್ ಚೇಂಜ್ ಆದಾಗೆ ಎಲ್ಲೋ ಒಂದು ಕಡೆ ಮಳೆಯಿಂದ ನಿಮ್ಮ ಟ್ರಾವೆಲಿಂಗ್ ತೊಂದರೆ ಆಗುತ್ತೆ, ಮಳೆಯಲ್ಲಿ ಸಿಕ್ಕಾಕೊಂಡ್ಬಿಡ್ತೀರಿ, ಸ್ಕೂಟ್ರೆ ನೀರಲ್ಲಿ ಮುಳುಗೋಗಿರುತ್ತೆ, ನಿಮ್ಮ ವೆಹಿಕಲ್ಲು ಜಾಮ್ ಆಗಿರ್ತವೆ. ಇವೆಲ್ಲವೂ ನಿಮಗೆ ಸ್ಟ್ರೆಸ್ ಆ್ಯಂಡ್ ಸ್ಟ್ರೈನ್ ಜಾಸ್ತಿ ಮಾಡೋದ್ರಿಂದ ಈ ಬೇಸಿಗೆಯಿಂದ ಮಳೆಗಾಲದ ತನ್ನದೇ ಆದ ದುಷ್ಪರಿಣಾಮಗಳು, ರಸ್ತೆ ಒಳಗೆ ಮರ ಬಿದ್ದೋಗಿರುತ್ತೆ, ಎಲೆಕ್ಟ್ರಿಕ್ ಕಂಬ ಬಿದ್ದೋಗಿರುತ್ತೆ, ಇವೆಲ್ಲ ಆತಂಕಗಳಿಂದ ಸಾವು ನೋವು ಜಾಸ್ತಿ ಆಗ್ಬೋದು. ಅನೇಕ ಮಕ್ಕಳು ಪಾಪ ಎಲೆಕ್ಟ್ರಿಕ್ ವೈರ್ ಮುಟ್ಟಿ ಶಾಕಾಗಿ ಸತ್ತೋಗ್ತಾರೆ. ಸೊ ಇವೆಲ್ಲವನ್ನು ಗಮನದಲ್ಲಿ ಇಟ್ಕೊಂಡ್ರೆ ಈ ಸೀಸನ್ನಲ್ಲಿ ಸಾಂಕ್ರಾಮಿಕ ರೋಗಕ್ಕಿಂತಲೂ ಕೂಡ ಆಕ್ಸಿಡೆಂಟ್ಸ್ ಆರ್ ಮೋರ್. ಸೊ ಈ ಆಕ್ಸಿಡೆಂಟ್ಸ್ ಬಗ್ಗೆ ದಯವಿಟ್ಟು ಗಮನದಲ್ಲಿಟ್ಕೊಳ್ಳಿ. ಈಚೀಚೆಗೆ ಅನ್ಫಾರ್ಚುನೇಟ್ಲಿ ಮೊಬೈಲ್ ಕೈನಲ್ಲಿ ಕಣ್ಣು, ನಿಮ್ಮ ಎಲ್ಲಿ ನಡೀತಿರ್ತೀರಿ ಗೊತ್ತಾಗಲ್ಲ, ಓತ ದಾರಿಯಲ್ಲಿ ಹಳ್ಳ ಇದ್ದರೆ ಅದಕ್ಕೂ ಬಿದ್ದೋಗ್ತೀರಿ. ಅದನ್ನು ದಯವಿಟ್ಟು ಮೊಬೈಲನ್ನು, ಅದರೊಳಗಾಗಿ ಮಳೆಗಾಲದಲ್ಲಿ 108 ತೊಂದರೆಗಳಿರೋವಾಗ ಮೊಬೈಲ್ನ ಭಾಳ ಜುಡಿಷಿಯಸ್ಲಿ ನೀವು ಯೂಸ್ ಮಾಡಿ, ಅದರಿಂದ ಆಗುವ ಸಾವು ನೋವುಗಳಿಂದ ತಪ್ಪಿಸ್ಕೋಬೇಕು. ಇಂಥ ವಿಚಾರಗಳನ್ನು ಮಾಧ್ಯಮದ ಮುಖಾಂತರ, ಅಂದರೆ ನಾನು 10 ಜನಕ್ಕೆ 100 ಜನಕ್ಕೆ ಒಂದು ಟಾಕ್ ಹೊಡಿಬೋದು. ಆದರೆ ಇವತ್ತು ನಾನು ಕೂತು ಮಾತನಾಡ್ತಿರೋದು ಸುಮನ್ TV. ನನ್ನ ಮಾತನ್ನು ಲಕ್ಷಾಂತರ ಕೋಟ್ಯಾಂತರ ಜನಗಳಿಗೆ ತಲುಪಿಸುವಂಥ ಕೆಪಾಸಿಟಿ ಇರೋದು ಮಾಧ್ಯಮದವ್ರಿಗೆ. ಅದರಿಂದ ಈ ಮಾತನ್ನು ಇವ್ರ ಮುಂದೆ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಆಗಿ, ಜಾಸ್ತಿ ಜನ ನನ್ನ ಮುಖಾಂತರ ಬೇರೆ ಬೇರೆ ಪ್ರೋಗ್ರಾಮು ಇರ್ತವೆ ನೋಡಿ. ನಮಸ್ಕಾರ.